ರೊಚ್ಚಿಗೆದ್ದು ಬರುವಂತ ಶ್ರೇಯಸ್ ಅಯ್ಯರ್ ಆಸ್ ಕ್ಯಾಪ್ಟನ್ ಅವ್ರು ಕಂಬ್ಯಾಕ್ ಮಾಡಬೇಕು T20 ಟೀಮ್ ಇಂಡಿಯಾಗೆ ಅಂತ ಹೇಳಿದ್ರೆ, ಯುಜ್ವಿಂದರ್ ಚಹಲ್ IPL ಇತಿಹಾಸ ತೆಗೆದ್ರೆ ಹೈಯೆಸ್ಟ್ ವಿಕೆಟ್ ಟೇಕರ್, ಇವ್ರಿಗೆ ಇಂಡಿಯನ್ T20 ಟೀಮ್ ಅಲ್ಲಿ ಅವಕಾಶ ಇಲ್ಲ. ಸೊ ಇವ್ರು ಒಂಥರ ಒಂದು ಪಾಯಿಂಟ್ ನ ಪ್ರೂವ್ ಮಾಡಬೇಕಾಗುತ್ತೆ ಅಂತ ಕೂಡ ಅನ್ಸುತ್ತೆ. ಅದಕ್ಕೋಸ್ಕರ ಮೇ ಬಿ ಇವರು ಇನ್ನ ಬೆಟರ್ ಆಗಿ ಬರ್ತಾರೆ ಅಂತ ಕೂಡ ಅನಿಸ್ತಾ ಇದೆ. ಲಾಸ್ಟ್ ಇಯರ್ಗೆ ಈ ಇಯರ್ಗೆ ಏನು ಬದಲಾವಣೆ ನಾನು ನೋಡ್ತಾ ಇಲ್ಲ ಈ ಟೀಮ್ ಅಲ್ಲಿ, ಎಕ್ಸೆಪ್ಟ್ ಮೇ ಬಿ ಜಾಶ್ ಇಂಗ್ಲಿಷ್ ಬರೋರು ಬ್ಯಾಟಿಂಗ್ ಅಲ್ಲಿ. ಅದ್ರ ಬದಲು ಕೂಪರ್ ಕಾನ್ಲಿ ಆಸ್ಟ್ರೇಲಿಯಲ್ಲಿ ಚೆನ್ನಾಗಿ ಆಡಿದ್ದಾರೆ, BBL ಚೆನ್ನಾಗಿ ಆಡಿದ್ದಾರೆ. ಬಟ್ ಇಶ್ಯೂ ಏನಪ್ಪಾ ಅಂತ ಹೇಳಿದ್ರೆ, ಇದು ಫಸ್ಟ್ ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಆಡ್ಬೇಕಾಗಿರೋದು. ಈಗ ಅವ್ರನ್ನೇ ಇವರು ಪ್ರಮುಖ ಫಾರಿನ್ ಪ್ಲೇಯರ್ ಅಂತ ನೋಡ್ತಾರ ಅಥವಾ ಬೇರೆ ಯಾರು ನೋಡ್ತಾರ ಅಂತ ಕೂಡ ಪ್ರಶ್ನೆ ಇದೆ. ಇನ್ ಯಾರಿದ್ದಾರೆ ಸರ್ ಆ ತರ ಒಂದು ಕೆಲಸ ಮಾಡೋರು ಅಂದ್ರೆ, ಆ ಜಾಗಕ್ಕೆ ಮೇ ಬಿ ಒಮರ್ ಜಾಯ್ನ ತರ್ಬೋದು, ಇಲ್ಲ ಮಿಚ್ ಓವನ್ ಹಾಕೊಳ್ಬೋದು. ಮಿಚ್ ಓವನ್ ಒಂದ್ ಸ್ವಲ್ಪ ಎಸ್ಟಾಬ್ಲಿಷ್ ಪ್ಲೇಯರು, ಸುಮಾರು ವರ್ಷದಿಂದ ಆಡ್ತಾರೆ. ಸೊ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ನಿಮ್ಗೆ 4 ಜನ ಇಂಡಿಯನ್ಸ್ ಬಂದ್ರೆ, ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮ್ರನ್, ಶ್ರೇಯಸ್ ಅಯ್ಯರ್, ನೇಹಲ್ ವಧೇರ. 5ನೇ ಸ್ಥಾನದಲ್ಲಿ ನಾವು ನೋಡ್ತಾ ಇದೀವಿ ಒಬ್ಬ ಫಾರಿನ್ ಬ್ಯಾಟರ್ನ. ಅದು ಕೂಪರ್ ಕಾನ್ಲಿ ಆಗ್ತಾರ ಅಥವಾ ಮಿಚ್ ಓವನ್ ಆಗ್ತಾರ, ಇಲ್ಲ ಉಮರ್ ಜಾಯಿ ಅದು ಆಲ್ರೌಂಡರ್ ಅಂತ. ಯಾಕಂದ್ರೆ ಆಲ್ರೌಂಡರ್ ಉಮರ್ ಜಾಯಿ ಕಡೆ ಮೇ ಬಿ ನೋಡದೇ ಇರ್ಬೋದು, ಈ ಹಂತದಲ್ಲಿ ಒಬ್ಬ ಜೆನ್ಯೂನ್ ಬ್ಯಾಟರ್ ಕಡೆನೇ ಗಮನ ಚೆಲ್ಬೋದು ಅಂತ ನನಗನ್ನಿಸ್ತಾ ಇದೆ. ಅದಾದ್ಮೇಲಿಂದ ಶಶಾಂಕ್, ಮಾರ್ಕೋ ಆನ್ಸನ್ ಇಬ್ರು ನೀವು ತೆಗೆದಾಕೋಂಗೆ ಇಲ್ಲ. ಯಾಕಂದ್ರೆ ಬೆಸ್ಟ್ ಫಿನಿಷರ್ಸ್ ಆಫ್ ದ ಗೇಮ್ ಅಂತ ಈ ಫಾರ್ಮೆಟ್ ಅಲ್ಲಿ ತೋರಿಸ್ಕೊಟ್ಟಿರೋದು. ಶಶಾಂಕ್ ಸಿಂಗ್ ಮ್ಯಾಜಿಕಲ್ ಇನ್ನಿಂಗ್ಸ್ ನ ಆಡ್ತಾರೆ ಇಡೀ ಲಾಸ್ಟ್ ಸೀಸನ್, ಸುಮಾರು ಸತಿ ಕಾಂಟ್ರಿಬ್ಯೂಟ್ ಮಾಡಿರೋದು. ಮಾರ್ಕೋ ಆನ್ಸನ್ ಇತ್ತೀಚೆಗೆ ವರ್ಲ್ಡ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ಸ್ ಆಗಿ ಮೂಡ್ ಬರ್ತಾ ಇರೋದು. ಅಂದ್ರೆ ಆಸ್ ಎ ಬ್ಯಾಟರ್ ಲಿಪ್ಸ್ ಅಂಡ್ ಬೌನ್ಸ್ ಇಂಪ್ರೂವ್ ಆಗಿರುವಂತ ಇಂಥ ಅಂತಾರಾಷ್ಟ್ರೀಯ ಆಲ್ರೌಂಡರ್ ಯಾರು ಅಂದ್ರೆ ಅದು ಮಾರ್ಕೋ ಆನ್ಸನ್. ಅವ್ರಿಗೆ ಬೌಲಿಂಗ್ ಅಲ್ಲಿ ಸಪೋರ್ಟ್ ಕೊಡ್ತಾರೆ. ಲಾಕಿ ಫರ್ಗ್ಯೂಸನ್ ಅಂದ್ರೆ ಕಂಪ್ಲೀಟ್ ಆಗಿ ಕಾಣ್ತಾ ಇದೆ ಈ 11. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಪ್ಷನ್ ವೈಶಾಖ್ ವಿಜಯ್ ಕುಮಾರ್ ಸ್ವಲ್ಪ ಸೀಮಿಂಗ್ ಕಂಡೀಷನ್ ಅಂತ ಮಾತಾಡಿದ್ರೆ, ಇಲ್ಲ ಸ್ಪಿನ್ ಇದೆ ಅಂತ ಹೇಳಿದ್ರೆ ಹರ್ಪ್ರೀತ್ ಬಾರ್ ಬರ್ತಾರೆ. ಅವರು ಕೂಡ ಕ್ವಾಲಿಟಿ ಲೆಫ್ಟ್ ಆರ್ಮ್ ಸ್ಪಿನ್ನಿಂಗ್ ಬೌಲರ್ ಅಂತ ಹೇಳ್ಬೋದು. ಯುಜ್ವಿಂದರ್ ಚಹಲ್ಗೆ ಸ್ಪಿನ್ ಅಲ್ಲಿ ಅಷ್ಟೊಂದು ಸಪೋರ್ಟ್ ಕಾಣಿಸ್ತಾ ಇಲ್ಲ. ಕೂಪರ್ ಕಾನ್ಲಿ ಆಡಿದ್ರೆ ಅವರು ಒಂದು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿ ಬರ್ತಾರೆ. ಅದರ್ವೈಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂತ ಹರ್ಪ್ರೀತ್ ಬಾರ್ ಆ ಒಂದು ಕೆಲಸನ ಮಾಡ್ಬೇಕಾಗುತ್ತೆ.